ಪಡಿತರ ಕಾರ್ಡ್ಗಳಲ್ಲಿ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರುವ ಪರಿಷ್ಕರಣೆ ಅಂದ್ರೆ ಎಪಿಎಲ್ ಇದ್ದದನ್ನ ಬಿಪಿಎಲ್ ಇದ್ದದನ್ನ ಎಪಿಎಲ್ ಮಾಡುವ ಹಾಗೆ ಯಾರೆಲ್ಲರೂ ಅರ್ಹರಿಲ್ಲ ಅವರ ಹೆಸರನ್ನ ಈ ಪಟ್ಟಿಯಿಂದ ಕೈ ಬಿಡುವಂತಹ ನಿರ್ಧಾರಕ್ಕೇನು ರಾಜ್ಯ ಸರ್ಕಾರ ಬರೋದಿದೆ. ಇದರ ವಿರುದ್ಧ ಇದೀಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನೇಕರಿಗೆ ಅದರಲ್ಲೂ ಟು ಬಿ ಪ್ರಿಸೈಸ್ 11 ಲಕ್ಷ ಮಂದಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇದೀಗ ಎಪಿಎಲ್ ದರ್ಜೆಗೆ ಅವರನ್ನ ಬಲವಂತವಾಗಿ ತಳ್ಳಲ್ಪಟ್ಟಿದ್ದಾರೆ. ಹೀಗಾಗಿ ನಮಗೆ ಬಿಪಿಎಲ್ ಕಾರ್ಡ್ನ ಅಡಿಯಲ್ಲಿ ಸಿಕ್ತಿದ್ದ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋ ಆರೋಪ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರವನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕ ಕಾರ್ಯ ಆಗ್ತಾ ಇಲ್ಲ, ಬದಲಾಗಿ ಅನೇಕರು ಅನರ್ಹರು ಕೂಡ ಬಿಪಿಎಲ್ ಅಡಿಯಲ್ಲಿ ಒಂದಷ್ಟು ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ರು. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದವ್ರ ಹತ್ರ ಕೂಡ ಬಿಪಿಎಲ್ ಕಾರ್ಡ್ ಇತ್ತು. ಹೀಗಾಗಿ ನಾವು ಪರಿಷ್ಕರಣೆ ಮಾಡುವ ನಿರ್ಧಾರಕ್ಕೆ ಬರ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಇದನ್ನ ಬೇರೆಯದ್ದೇ ಒಂದು ಆಯಾಮದಲ್ಲಿ ಟೀಕೆಗೆ ಒಳಪಡಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಹೊಂದಿಸೋಕೆ ಸಾಧ್ಯವಾಗದೆ ಕಷ್ಟಪಡ್ತಿರುವ ಕಾಂಗ್ರೆಸ್ ಪಾಳೆಯ ಈ ರೀತಿಯಾಗಿ ಪರಿಷ್ಕರಣೆ ಹೆಸರಲ್ಲಿ ಗ್ಯಾರಂಟಿ ಮ್ಯಾನೇಜ್ ಮಾಡಲಿಕ್ಕೆ ಹೊರಟಿದೆ ಅನ್ನೋ ಆರೋಪ ವಿರೋಧ ಪಕ್ಷದ್ದು. ಈ ಬಿಪಿಎಲ್ ಎಪಿಎಲ್ ಕಾರ್ಡ್ನ ನಡುವೆ ಆಗಿರುವ ಗೊಂದಲ, ಜನರ ಆಕ್ರೋಶ, ವಿರೋಧ ಪಕ್ಷದ ಟೀಕೆ ಟಿಪ್ಪಣಿ ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ, ನಂತರದಲ್ಲಿ ಚರ್ಚೆ. ಏನ್ ತಿನ್ಬೇಕು? ನಾವು ಗಂಡ ಇಲ್ಲ. ಸಿದ್ದರಾಮಯ್ಯ ಅವರು ಡಿಕೆ ಸುಮಾರು ಕಾರಲ್ಲಿ ಎಸಿ ಕಾರಲ್ಲಿ ಓಡಾಡ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸದ್ಯ ನುಂಗಲಾರದ ಬಿಸಿ ತುಪ್ಪ ಅಂದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಪಂಚ ಗ್ಯಾರಂಟಿಯ ಭರವಸೆ ನೀಡಿ ಎಲೆಕ್ಷನ್ ಭರ್ಜರಿ ಬೆಳೆ ಬೆಳೆದಿದ್ದ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿ ಸಂಕಷ್ಟ ಶುರುವಾಗಿದೆ. ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದು ಕೊನೆಗೆ 5 ಕೆಜಿ ಅಕ್ಕಿ, ಉಳಿದ 5 ಕೆಜಿಗೆ ಹಣ ಕೊಡ್ತಿದ್ದ ಸರ್ಕಾರ ಸದ್ದಿಲ್ಲದೆ ರೇಷನ್ ಕಾರ್ಡ್ಗಳ ರದ್ದಿಗೆ ಮುಂದಾಗಿದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳಲು ಅಕ್ಕಿಗೆ ಕನ್ನ. ಬಡವರ ಅನ್ನ ಕಸಿದುಕೊಳ್ತಿದ್ಯಾ ಕಾಂಗ್ರೆಸ್ ಸರ್ಕಾರ? ನಕಲಿ ರೇಷನ್ ಕಾರ್ಡ್ಗಳ ಹಾವಳಿ, ಅನ್ನಭಾಗ್ಯ, ಅಕ್ಕಿ ಕಡಿವಾಣಕ್ಕೆ ಕ್ರಮ, ಹೀಗೆ ನಾನಾ ಕಾರಣಗಳನ್ನ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸದ್ದಿಲ್ಲದೆ 11 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ರೇಷನ್ ಕಾರ್ಡ್ ಬೇಕಿದ್ರೆ ಹೊಸದಾಗಿ ಕೆವೈಸಿ ಮಾಡಿಸಿ ಅನ್ನೋ ಫಾರ್ಮುಲಾ ಹೊರಡಿಸಿದೆ. ಕಾಂಗ್ರೆಸ್ ಸರ್ಕಾರದ ಹೊಸ ಕಟ್ಟಪ್ಪಣೆ ಅರಿಯದ ಬಡವರು ಆಘಾತಕ್ಕೆ ಒಳಗಾಗಿದ್ದಾರೆ. ಕಾರ್ಡ್ ರದ್ದಾಗಿದೆ, ಮುಂದೆ ನಮ್ಮ ಹೊಟ್ಟೆಯ ದಾರಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ದಿನಕ್ಕೆ ಅಕ್ಕಿ ಬೇಕು, ದುಡಿಯಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಮನೆಗೆ ಬಂದು, ಅದರಿಂದ ಏನ್ ತೊಂದರೆ ಏನಿಲ್ಲ. ನೀವು ಐಟಿ ಕಟ್ಟಲ್ವಾಗಾದ್ರೆ ಕಳೆದ 25 ವರ್ಷದಿಂದ ರೇಷನ್ ಅಕ್ಕಿ ನಂಬಿಕೊಂಡಿದ್ದ ವೃದ್ಧೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದು ಹೀಗೆ. ತಿಂಗಳಿಂದ ನಮ್ಗೆ ಗೊತ್ತಾಯ್ತು ಈ ತರ ಇಲ್ಲ, ಕಟ್ಟಾಯ್ತು ಬಿಪಿಎಲ್ ಕಾರ್ಡು, ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು? ನಾವು ಗಂಡ ಇಲ್ಲ, ನಮ್ಗೆ ದುಡ್ಕೊಂಡ್ ತಿನ್ನೋರು ಬಿರೋರ್ಗೆಲ್ಲ ಐತೆ, ಬಿಲ್ಲಿಂಗ್ ಇರೋರ್ಗು ಎಲ್ಲರಿಗೂ ಬಂದೈತೆ, ನಮ್ಗೆ ಯಾಕೆ ಕಟ್ ಮಾಡ್ಬೇಕು? ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಬಿಪಿಎಲ್ ಕಾರ್ಡುದಾರರ ಕೋಪ ಇಷ್ಟಕ್ಕೆ ನಿಲ್ಲಲಿಲ್ಲ. ನಾವೇನು ಬೀದಿಗೆ ಬೀಳ್ಬೇಕಾ ಅಂತ ಬೆಂಕಿ ಉಗುಳಿದ್ರು. ಬಡವರು ಎಲ್ಲೋಗೋದು? ರೋಡಲ್ಲಿ ನಿಂತ್ಕೋಬೇಕಷ್ಟೇ. ಸಿದ್ದರಾಮಯ್ಯ ಅವರು ಡಿಕೆ ಸುಮಾರು ಕಾರಲ್ಲಿ ಎಸಿ ಕಾರಲ್ಲಿ ಓಡಾಡ್ತಾರೆ. ನಮ್ಮ ಬಡವರು ಎಲ್ಲೋಡೋದು? ರೋಡಲ್ಲಿ ಮಲ್ಕೊಂತೀವಿ, ಬಂದು ನೋಡಕ್ ಹೇಳು. ಆಟೋ ಚಾಲಕನಿಗೆ ಬಿಪಿಎಲ್ ಹೋಗಿ ಎಪಿಎಲ್ ಕಾರ್ಡ್ ಬಂದಿತ್ತು, ನನ್ನ ಹೆಂಡತಿಗೆ ಕ್ಯಾನ್ಸರ್ ಇದೆ, ಮುಂದೇನು ಮಾಡೋದು ಅಂತ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮನೆಯವ್ರಿಗೆ ಬೇರೆ ಕ್ಯಾನ್ಸರ್, ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅಡ್ಮಿಟ್ ಮಾಡಿದ್ದೀವಿ ಇದು ಕಿದ್ಬೈಲಿ. ಅಲ್ಲಿ ಬಿಪಿಎಲ್ ಕಾರ್ಡ್ ಇದ್ರೆ ಮಾತ್ರ, ಇಲ್ಲಾಂದ್ರೆ ಅನುಕೂಲ ಆಗೋದು ನಿಮಗೆ. ಬಿಪಿಎಲ್ ಇದ್ರೆ ಅನುಕೂಲ ಆಯ್ತು ಸರ್. ಅದರಿಂದ ನಾವು ಕೇಳ್ಕೊಂಡ್ರು ಇದು ಮಾಡ್ತಾ ಇಲ್ಲ ಸರ್, ಫುಡ್ ಆಫೀಸ್ ಅಲ್ಲಿ ಮಾಡ್ತಾ ಇಲ್ಲ, ಏನ್ ಬೇಕಾದ್ರು ಮಾಡಿ ಅಂತ ಅಂತಾರೆ. ಫುಡ್ ಆಫೀಸಲ್ಲಿ ನಾವು ಮಾಡಕ್ಕಾಗಲ್ಲ ಅಂತ ಹೇಳ್ತಾರ? ಆಗಲ್ಲ ಅಂತ. ಯಾಕೆ ಅಂತ? ಏನು ನಮ್ದು ಐಟಿ ರಿಟರ್ನ್ ಇದಾಗಿದೆ ಅಂತ. ನೀವೆಲ್ಲ ಐಟಿ ಕಟ್ತೀರಿ ಸರ್? ಸರ್ ನಾವೆಲ್ಲ ಆಟೋ ಐಟಿ ಕಟ್ಟಕ್ಕಾಯ್ತದೆ ಸರ್. ಇನ್ನು ಸರ್ಕಾರದ ಆದೇಶದಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೈರಾಣಾಗಿದ್ದಾರೆ. ಕಾರ್ಡ್ದಾರರಿಗೆ ಪರಿಸ್ಥಿತಿ ವಿವರಿಸಲಾಗದೆ ನೋವು ನುಂಗುತ್ತಿದ್ದಾರೆ. ಇಲ್ಲಿ ಒಳಗಡೆ ವಿಷಯ ಏನು ಗೊತ್ತಿರಲ್ಲ, ಬಟ್ ಡಿಪೋದವನು ಅನಾಮಿಕ ಆಗ್ತಾ ಇದ್ದಾನೆ. ನೀವು ಹೇಗೆ ನಿಭಾಯಿಸ್ತೀರಿ? ಆಗ ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಬೈದ್ರೆ ಬೈಸ್ಕೋಬೇಕು, ಇಲ್ಲ ಅಂದ್ರೆ ಕತ್ ಬಗ್ಗಿಸ್ಕೋಬೇಕು ಕೆಳಗಡೆ. ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಕೊಕ್ಕೆ ಹಾಕುತ್ತಾ ಅನ್ನೋ ಚರ್ಚೆಗಳ ನಡುವೆಯೇ ರೇಷನ್ ಕಾರ್ಡ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಯದುಕುಮಾರ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಡಾಕ್ಟರ್ ಕೇಶವಕುಮಾರ್ ಅವರಿದ್ದಾರೆ, ಜೆಡಿಎಸ್ ಪಕ್ಷದ ವಕ್ತಾರರು ಎಸ್ ಡಿ ವೀರಣ್ಣ ಅವರಿದ್ದಾರೆ, ಹಾಗೆ ಸಾಮಾಜಿಕ ಹೋರಾಟಗಾರರಾದ ವಿವೇಕಾನಂದ ಅವರು ಆಚೆಯಿಂದ ಕನೆಕ್ಟೆಡ್ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬ್ಯಾಡಗಿ ಶಾಸಕರು ಬಸವರಾಜ್ ಶಿವಣ್ಣನವರ್ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ಬಸವರಾಜ್ ಸರ್, ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಅಂತ. ಒಂದು ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪರಿಷ್ಕರಣೆ ಮಾಡಬೇಕು ಅನ್ನೋ ಚಿಂತನೆ ಸರ್ಕಾರದ ಮುಂದಿದೆ ಅನ್ನೋ ವಾದ. ಆದ್ರೆ ಇದನ್ನ ವಿರೋಧ ಪಕ್ಷಗಳು ಗಮನಿಸ್ತಾ ಇರೋದು ಗ್ಯಾರಂಟಿಗೆ ಹಣ ಸಾಕಾಗ್ತಿಲ್ಲ, ಅದಕ್ಕೆ ಇವೆಲ್ಲ ಡ್ರಾಮಾ ಅಂತ. ಅದು ವಿರೋಧ ಪಕ್ಷದವ್ರು ಹೇಳ್ತಕ್ಕಂಥದ್ದು ಅದು ಸರಿ ಅಲ್ರಿ ಮೇಡಮ್ ಅವ್ರ. ಈಗ ಸರ್ಕಾರ ಬಡವರಿಗಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ತಂದೈತಿ. ಅದ್ರ ಜೊತೆಗೆ ಈಗ BPL ಕಾರ್ಡು ಅನರ್ಹ ಸಿಕ್ಕೈತಿ ಅಂತಕ್ಕಂಥದ್ದು ಸರ್ಕಾರದ ವಿಚಾರ. ಅದನ್ನ ಪರಿಶೀಲನೆ ಮಾಡಿ ಕಡಿಮೆ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರ ವಿಚಾರದ ಹಂತದಲ್ಲೈತಿ. ಸುಮಾರು 11 ಲಕ್ಷ ಕಾರ್ಡುಗಳನ್ನ ರಾಜ್ಯದಲ್ಲಿ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಪತ್ರಿಕೆಯಲ್ಲಿ ಓದೇನಿ. ಆ ಕಾರಣಕ್ಕಾಗಿ 11 ಲಕ್ಷ ಕಾರ್ಡಿನಲ್ಲಿಯೂ ಕೂಡ ಯಾರು ನಿಜವಾದ ಬಡವರನ್ನ ಬಿಡಬಾರ್ದು ಅಂತಕ್ಕಂಥದ್ದು ನಂದು ಕೂಡ ವೈಯಕ್ತಿಕ ವಿನಂತಿ ಸರ್ಕಾರಕ್ಕೆ. ಅನರ್ಹ ಇರ್ತಾರ ಅವ್ರನ್ನ ಯಾವುದೇ ಪರಿಸ್ಥಿತಿ ಒಳಗೂ ತೆಗೆದು ಹಾಕ್ತಕ್ಕಂಥದ್ದು ಯೋಗ್ಯ ಅಂತಕ್ಕಂಥದ್ದು ನನ್ನ ವಿಚಾರ. ಮತ್ತು ಈ ವಿರೋಧ ಪಕ್ಷದವ್ರು ಮಾತಾಡ್ತಕ್ಕಂಥದ್ದು ಏನೈತಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡ್ಲಿಕ್ಕೆ ಹತ್ತಿದ್ದಾರೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದ ಮಾತು. ನಾವು ಕಾಂಗ್ರೆಸ್ ಪಕ್ಷದವ್ರು ಯಾವಾಗಲೂ ಕೂಡ ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ ಇರ್ತಕ್ಕಂಥ ಪಕ್ಷ. ಇಲ್ಲೇ ಆ ಥರ ಅನ್ಯಾಯ ಆಗ್ದಂಗೆ ನಾವು ಕೂಡ ಸರ್ಕಾರಕ್ಕೆ ಯಾರಿಗೂ ಕೂಡ ಇದೇನು ನಮ್ಮಲ್ಲಿ ಸರ್ಕಾರಕ್ಕೆ ಹಣಕ್ಕೇನು ತೊಂದರೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸುಮಾರು ವರ್ಷಕ್ಕೆ 56,000 ಕೋಟಿ ಅದನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಬಜೆಟ್ನಲ್ಲೇ ಘೋಷಣೆ ಮಾಡ್ಯಾರ. ಮಾತಿನಂತೆ ನಾವು ನಡ್ಕೊಂಡವಿ. ಆ ಪ್ರಕಾರ ಇವತ್ತೆಲ್ಲ ಕಡೆಗೂ ಕೂಡ ಬಡವರು ಖುಷಿಯಾಗಿದಾರ. ಎಲ್ಲೇ 1-2 ತಪ್ಪಾಗಿರ್ತಾವೆ. ಆ ತಪ್ಪಾಗಿದ್ದನ್ನು ಸರಿಪಡಿಸಲಿಕ್ಕೆ ನಾವು ಕೂಡ ಸರ್ಕಾರಕ್ಕೆ ಬಡವರ ಪರವಾಗಿ ವಿನಂತಿಯನ್ನ ಮಾಡ್ಕೊಂತ. ಆದ್ರೆ ಸರ್, ನಾವು ಕೂಡ ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ವಿರೋಧ ಪಕ್ಷಗಳ ಆರೋಪ ಮಾಡ್ತಾರೆ ಅಂದ ತಕ್ಷಣ ಅದೇ ಸರಿ ಅಂತ ಹೇಳಿ ಸುದ್ದಿ ಪ್ರಸಾರ ಮಾಡಬಾರ್ದು ಅಂತ ಒಂದಷ್ಟು ಕಡೆ ನಾವು ಕೂಡ ಪಡಿತರ ಅಂಗಡಿಗಳ ಕಡೆ ಹೋಗ್ಬಿಟ್ಟು ನಮ್ಮ ರಿಪೋರ್ಟರ್ಸ್ ಒಂದಷ್ಟು ಜನರ ಮಾಹಿತಿಯನ್ನ ಸಂಪಾದನೆ ಮಾಡೋ ಪ್ರಯತ್ನ ಮಾಡಿದ್ರು. ನಾವು ಹಾವೇರಿಯಲ್ಲೂ ಕೂಡ ಜನ ಮಾತಾಡ್ಸಿದೀವಿ, ಕಲಬುರಗಿಯಲ್ಲೂ, ಶಿವಮೊಗ್ಗದಲ್ಲೂ, ಬೆಂಗಳೂರಿನಲ್ಲೂ ಅದೆಲ್ಲವನ್ನ ಕೂಡ ನಾವು ರಾಜ್ಯದ ಜನರ ಮುಂದೆ ಇಟ್ಟಿದೀವಿ. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನದೇ ತಗೊಳ್ಳೋಣ. ಒಬ್ಬ ಆಟೋ ಡ್ರೈವರ್ ಮಾತನಾಡಿದ್ರಪ್ಪ, ಸರ್ ನಾನು ಆಟೋ ಓಡಿಸ್ಕೊಂಡು ಕೂಲಿ ಮಾಡೋನು, ನನ್ನ ಹೆಂಡತಿ ಕ್ಯಾನ್ಸರ್ ಪೇಷಂಟು, ಆಕೆಗೆ ಟ್ರೀಟ್ಮೆಂಟ್ಗೇನೆ ದುಡಿಮೆ ಸಾಕಾಗ್ತಿಲ್ಲ, ನಾನು IT ಕಟ್ತೀನಿ ಅಂತ ಹೇಳಿ ನಾನು BPL ಕಾರ್ಡ್ ತಗೊಂಡೋಗಿ APL ಮಾಡಿದ್ದಾರೆ, ಯಾರನ್ನ ಕೇಳೋದು ಅಂತ. ಅಂಥವು ಜೀನಿಯನ್ ಕೇಸ್ ಇದ್ದದ್ದು ಖಂಡಿತವಾಗಿ ಸರ್ಕಾರ ಮರುಪರಿಶೀಲನೆ ಮಾಡಿ ಅವನ್ನ ಪರಿಗಣಿಸಬೇಕು ಅಂತಕ್ಕಂಥದ್ದು ನಂದು ವಿಚಾರ ಮಾಡಿ. ಇಂಥ ಅನೇಕ ಆರೋಪಗಳು. ಒಬ್ರು ವೃದ್ಧೆ ಮಾತಾಡಿದ್ರು, ನನ್ಗೆ ಗಂಡ ಇಲ್ಲ, ಒಬ್ಬಳೇ ಇದ್ದೀನಿ, ದುಡಿಬೇಕು, ತಿನ್ಬೇಕು, ಅಕ್ಕಿ ಕೊಡ್ತಿಲ್ಲ ನನ್ಗೆ 2 ತಿಂಗಳಿಂದ, ಹೇಳಿದ್ರೆ ನಿಮ್ದು KYC ಆಗಿಲ್ಲ, ಅದು ಇದು ಹೇಳ್ತಾರೆ, ಇದೆಲ್ಲ ನಮಗೆ ತಿಳಿವಲ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಈಗಾಗಲೇ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ರೀತಿಯೊಳಗೆ ಅನುಷ್ಠಾನಗೊಳ್ಳಲಿಕ್ಕೆ ರಾಜ್ಯ ಮಟ್ಟದ ಒಂದು ಕಮಿಟಿನೂ ಕೂಡ ಮಾಡ್ಯಾರ. ಅದಕ್ಕೆ ಸನ್ಮಾನ್ಯ HM ರೇವಣ್ಣ ಅವರು ಅಧ್ಯಕ್ಷರಾಗ್ಯಾರ, 5 ಮಂದಿ ಉಪಾಧ್ಯಕ್ಷರಾಗ್ಯಾರ, ತಾಲೂಕು ಮಟ್ಟದಲ್ಲಿ ಕಮಿಟಿ ಆಗ್ಯಾವು, ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಆಗ್ಯಾವು. ಅಂಥವೇನಾದರೂ ಆ ಕಮಿಟಿಗೆ ಗಮನಕ್ಕೆ ತಂದ್ರೆ ಖಂಡಿತವಾಗಿ ಅಂಥ ಬಡವರಿಗೆ ಅನ್ಯಾಯ ಆಗದ ರೀತಿಯೊಳಗೆ ನಾವು ಮಾಡ್ತೇವೆ.